ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಪಂಕಜ್ ಮೆಕ್ಕಿ ಡ್ರಾಯಿಂಗ್. ಇವತ್ತಿನ ವಿಡಿಯೋದಲ್ಲಿ ಹೌ ಟು ಡ್ರಾ ಐಸೋಮೆಟ್ರಿಕ್ ಡ್ರಾಯಿಂಗ್ಸ್ ಪ್ರಾಬ್ಲಮ್ ನಂಬರ್ 6 ಸ್ಟಡಿ ಮಾಡೋಣ. ಮಿಕ್ಕಿದ 5 ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಸೊ ನೀವು ಅಲ್ಲಿ ಹೋಗಿ ನೋಡ್ಕೊಳ್ಬೋದು. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಬ್ಲಾಕನ್ನು ಆ್ಯಸ್ ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ ನಾನು. ಸೊ ಹಾಗಾದರೆ ಯಾವ ರೀತಿ ಐಸೋಮೆಟ್ರಿಕ್ ಡ್ರಾಯಿಂಗನ್ನು ತೆಗಿಬೇಕಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇಟ್ ಈಸ್ ಅ 3D ಡಯಾಗ್ರಾಮ್. ಸೊ ಇದರಲ್ಲಿ 3 ಡೈಮೆನ್ಷನ್ಸ್ಗಳು ಇರ್ತವೆ, ಲೆಂತು, ವಿಡ್ತು, ದೆನ್ ಹೈಟು. ಸೊ ಫಸ್ಟಿಗೆ ಲೆಂತ್ ಎಷ್ಟಿದೆ, 60 ಇದೆ, ದೆನ್ ವಿಡ್ತು 50 ಇದೆ, ದೆನ್ ಹೈಟ್ 30 ಇದೆ. ಸೊ ಫಸ್ಟಿಗೆ ಏನು ಮಾಡೋಣ, 3 ಡೈಮೆನ್ಷನ್ಗಳನ್ನು ನೋಟ್ ಮಾಡ್ಕೊಂಬಿಡೋಣ. ಓಕೆನಾ? ಹಾಗಾದರೆ ಲೆಂತ್ ಎಷ್ಟಿದೆ, ಇಲ್ಲಿ 60 ಇದೆ, 60 mm. ದೆನ್ ವಿಡ್ತ್ ಎಷ್ಟಿದೆ ನೋಡಿ, ಇಲ್ಲಿದೆ ವಿಡ್ತು, ದಟ್ ಈಸ್ 50 mm. 50 ವಿಡ್ತ್ ಆದಮೇಲೆ ದೆನ್ ಏನು ಮಾಡೋಣ, ಹೈಟ್ 30. ಸೊ ಈ ರೀತಿ ಫಸ್ಟಿಗೆ ಈ 3 ಡೈಮೆನ್ಷನ್ಸ್ಗಳನ್ನು ಅಕಾರ್ಡಿಂಗ್ ಟು ದಿಸ್ ಐಸೋಮೆಟ್ರಿಕ್ ಬ್ಲಾಕನ್ನು ಮಾಡಿ ನಾವೇನು ಮಾಡೋಣ, ಈ ರೀತಿ 3 ಡೈಮೆನ್ಷನ್ಗಳನ್ನು ನೋಟ್ ಮಾಡ್ಕೊಂಬಿಡೋಣ. ಸೊ ನೆಕ್ಸ್ಟ್ ಟೈಮ್ ಮಾಡೋಣ, ನಾವಿಲ್ಲಿ ಎಕ್ಸಸ್ ಡ್ರಾ ಮಾಡ್ಕೋಬೇಕಾಗ್ತದೆ, 3 ಎಕ್ಸಸ್ಗಳನ್ನು ಟು ಡ್ರಾ ದಿ ಐಸೋಮೆಟ್ರಿಕ್ ಡ್ರಾಯಿಂಗ್. ಸೊ ಇನ್ನು ಡ್ರಾ ಮಾಡೋಣ. ಸೊ ಬೇಸಿಕ್ಲಿ ಏನು ಮಾಡೋಣ, ಇಲ್ಲೊಂದು ಬೇಸ್ ಲೈನನ್ನು ಹಾಕೋಬೇಕು ಈ ರೀತಿ. ಸೊ ಒಂದು ಹಾರಿಜಾಂಟಲ್ ಲೈನನ್ನು ಏನು ಮಾಡಿ ಈ ರೀತಿ ಡ್ರಾ ಮಾಡ್ಕೋಬೇಕು, ಈ ರೀತಿ ಲೈನ್. ಸೊ ಈ ರೀತಿ ಒಂದು ಬೇಸ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ, ಹಾರಿಜಾಂಟಲ್ ಲೈನ್. ಸೊ ನೀವೇನಾರು ಒಂದು ಪಾಯಿಂಟನ್ನು ಮಾಡಬೇಕು, ಎಲ್ಲಿ ಬೇಕಲ್ಲಿ ಒಂದು ಪಾಯಿಂಟನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ಈ ರೀತಿ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಐಸೋಮೆಟ್ರಿಕ್ ಡ್ರಾ ಮಾಡಬೇಕಾದ್ರೆ ನಾವೇ ಮಾಡಬೇಕಾಗ್ತದೆ, 3 ಎಕ್ಸಸ್ಗಳನ್ನು ಡ್ರಾ ಮಾಡ್ಕೊಳ್ಬೇಕಾಗ್ತದೆ. ಸೊ 3 ಎಕ್ಸಸ್ಗಳನ್ನು ಡ್ರಾ ಮಾಡಲಿಕ್ಕೆ ನಾವೇ ಮಾಡೋಣ, ಈ ಪ್ರೊಟೆಕ್ಟರ್ನ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ಎಲ್ಲಿ ನಾವು ಮಿಡ್ ಪಾಯಿಂಟ್ ಮಾಡೀನಿ ಅಲ್ಲಿಂದ. ಓಕೆನಾ? ಸೊ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳಿ. 3 ಎಕ್ಸಸ್ಗಳು ಇರ್ತವೆ, ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಇರ್ತವೆ. ಸೊ 30, 90 ಆ್ಯಂಡ್ 30. ಸೊ ಈ ರೀತಿ 3 ಪಾಯಿಂಟ್ಸ್ಗಳನ್ನು ಹಾಕೋಬೇಕಾಗ್ತದೆ. ಸೊ ಅಷ್ಟು ಪಾಯಿಂಟ್ಸ್ಗಳಿಗೆ ಏನು ಮಾಡೋಣ, ಈಗ ನಾವು ಥಿನ್ ಲೈನ್ಸ್ಗಳನ್ನು ಡ್ರಾ ಮಾಡೋಣ. ಸೊ ಮಿಡ್ ಪಾಯಿಂಟ್ದಿಂದ ಥಿನ್ ಲೈನ್ಸ್ಗಳನ್ನು ಡ್ರಾ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ? ಜಸ್ಟ್ ಸಿಂಪ್ಲಿ ಥಿನ್ ಲೈನ್ಸ್ಗಳನ್ನು ಡ್ರಾ ಮಾಡಿರಿ. ಸೊ ಇದಕ್ಕೇನು ಲೆಂತ್ ಇರಲ್ಲ. ಓಕೆನಾ? ಸಿಂಪ್ಲಿ ಈ ರೀತಿ 3 ಎಕ್ಸಸ್ಗಳನ್ನು ಡ್ರಾ ಮಾಡ್ಕೊಳ್ಳಿ. ಓಕೆ, ದಿಸ್ ಇಸ್ ದಿ ಬೇಸಿಕ್ ಸ್ಟೆಪ್. ಸೊ ಈ ರೀತಿ 3 ಎಕ್ಸಸ್ ಕಂಪ್ಲೀಟ್ ಆದಮೇಲೆ ಈ ಬೇಸ್ ಲೈನನ್ನು ಏನು ಮಾಡೋಣ, ಸೊ ನೀವು ಈ ರೀತಿ ಎರೇಸ್ ಮಾಡಿ ತೆಗಿಬೋದು. ಓಕೆ, ಸೊ ಬೇಸ್ ಲೈನ್ ನೀವು ಎರೇಂಜ್ ಮಾಡ್ತಾ ಇದ್ಬಿಡಿ. ಈ ರೀತಿ ನಿಮಗೆ ಎಕ್ಸ್, ವೈ ಆ್ಯಂಡ್ ಜೆಡ್ ಎಕ್ಸಸ್ ಸಿಗ್ಬಿಡ್ತವೆ. ಸೊ ಈ ಒಂದು ಐಸೋಮೆಟ್ರಿಕ್ ಬ್ಲಾಕನ್ನು ನಾವಿಲ್ಲಿ ಡ್ರಾ ಮಾಡಬೇಕು. ನಾನು ಇಲ್ಲಿ ಬಾಕ್ಸ್ ಮೆಥಡನ್ನು ಯೂಸ್ ಮಾಡ್ತಿದ್ದೀನಿ. ಬಾಕ್ಸ್ ಮೆಥಡ್ ಅಂದರೆ ಈ 3 ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಿ ಒಂದು ರೆಕ್ಟ್ಯಾಂಗ್ಯುಲರ್ ಪ್ರಿಸಮನ್ನು ಡ್ರಾ ಮಾಡೋದು. ಸೊ ಆ ಪ್ರಿಸಮಲ್ಲಿ ಈ ಬ್ಲಾಕನ್ನು ನಾವು ಏನು ಮಾಡಬೇಕಾಗ್ತದೆ, ಡ್ರಾ ಮಾಡಬೇಕಾಗ್ತದೆ. ದೆನ್ ಅನ್ವಾಂಟೆಡ್ ಲೈನ್ಗಳನ್ನ ಎರೇಸ್ ಮಾಡಿದ್ರೆ ನಮ್ಮ ರಿಕ್ವೈರ್ಡ್ ಐಸೋಮೆಟ್ರಿಕ್ ಬ್ಲಾಕ್ ಕಂಪ್ಲೀಟ್ ಆಗಿಬಿಡ್ತದೆ. ಸೊ ಏನು ಮಾಡೋಣ, ಸೊ ಈ 3 ಡೈಮೆನ್ಷನ್ಸ್ಗಳಲ್ಲಿ ಇಲ್ಲಿ ಎಕ್ಸಸ್ ಮೇಲೆ ನಾವು ಡ್ರಾ ಮಾಡೋಣ. ಸೊ ಈ ರೀತಿ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ 60, ದಟ್ ಈಸ್ ಎಕ್ಸ್ ಎಕ್ಸಸ್. ಸೊ ಇಲ್ಲಿದೆ ನಮ್ಮ ಎಕ್ಸ್ ಎಕ್ಸಸ್, ಲೆಂತ್ ಎಷ್ಟಿದೆ 60. ಸೊ ಈ ಎಕ್ಸಸ್ ಮೇಲೆ ಏನು ಮಾಡ್ತೀನಿ ನಾನು 60 mm. ಸೊ ಎಲ್ಲ ಡೈಮೆನ್ಷನ್ಸ್ಗಳು mm ಇರ್ತವೆ. ಸೊ ನಾನು ಇಲ್ಲಿ 60 mm ಮಾರ್ಕ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ರೆಫರೆನ್ಸ್ ಪಾಯಿಂಟ್ ಇಟ್ಕೊಳ್ಳಿ. ಓಕೆನಾ? ಸೊ ದಿಸ್ ಈಸ್ ಯುವರ್ ಲೆಂತ್. ಓಕೆ, ಡನ್. ಸೊ ಈ ಎಕ್ಸ್ ಎಕ್ಸಸ್ ಆದಮೇಲೆ ಏನು ಮಾಡೋಣ, ದೆನ್ ಇಲ್ಲಿ ನೋಡಿ ವಿಡ್ತ್ ಎಷ್ಟಿದೆ 50 ಇದೆ. ಸೊ ಇಲ್ಲೇ ಜೆಡ್ ಎಕ್ಸಸ್ಸಲ್ಲಿ ಏನು ಮಾಡ್ಬೇಕು ನಾವು 50 mm ಫಸ್ಟಿಗೆ ಮಾರ್ಕ್ ಮಾಡ್ಕೊಂಬಿಡೋಣ. ಈ ರೀತಿ ಏನು ಮಾಡೋಣ, 50 mm ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಜಸ್ಟ್ ಒಂದು ರೆಫರೆನ್ಸ್ ಪಾಯಿಂಟ್ ಇಟ್ಕೊಳ್ಳಿ. ಓಕೆನಾ? ಸೊ ಲೆಂತ್ ಐದು 60, ವಿಡ್ತ್ 50 ಆಯಿತು. ದೆನ್ ಹೈಟ್ ನೋಡ್ಕೊಳ್ಳಿ. ಸೊ ಹೈಟ್ ಎಷ್ಟಿದೆ ನೋಡಿ, ಇಲ್ಲಿ ಟೋಟಲ್ ಹೈಟು 30 ಇದೆ. ಸೊ ನಾವಿಲ್ಲಿ ಮಾಡೋಣ ವೈ ಎಕ್ಸಸ್ಸಲ್ಲಿ ಅಂದರೆ ವರ್ಟಿಕಲ್ ಲೈನಲ್ಲಿ ಏನು ಮಾಡೋಣ, 30 ಹೈಟನ್ನು ಈ ರೀತಿ ಮಾರ್ಕ್ ಮಾಡ್ಬಿಡೋಣ. ಓಕೆನಾ? ಓಕೆ, ಸೊ ಈ ರೆಫರೆನ್ಸ್ ಪಾಯಿಂಟ್ಗಳದ. ಸೊ ಎಕ್ಸ್ಟ್ರಾ ಲೈನ್ಸ್ಗಳನ್ನು ಏನು ಮಾಡೋಣ, ಎರೇಸ್ ಮಾಡಿ ತೆಗೆದುಬಿಡೋಣ. ಓಕೆ, ಅನ್ವಾಂಟೆಡ್ ಲೈನ್ಸ್ಗಳು ಎರೇಸ್ ಮಾಡಿದ ಮೇಲೆ, ಸೊ ಇಲ್ಲಿ ನಾವೇನು ಹೈಟ್ ತೊಗೊಂಡಿಲ್ಲ, ಅದೇ ರೀತಿ ಇಲ್ಲಿ 50 ಮುಗಿದಿದೆ, ಅಲ್ಲೂ ಏನು ಮಾಡೋಣ, ಒಂದು ಹೈಟನ್ನು ನಾವು ತೊಗೋಬೇಕು 30 mm. ಸೊ ಇದಕ್ಕೆ ಪ್ಯಾರಲ್ ಆಗಿ ಬರಬೇಕು ಅಂದರೆ ನಾನು ಇಲ್ಲೇ ಮಾಡ್ಬೇಕು. ಹಂಗಾರೆ ನಾನು ಇಲ್ಲೇ ಒಂದು ಪ್ರೊಟೆಕ್ಟರ್ನ ಯೂಸ್ ಮಾಡ್ತೀನಿ. ಸೊ ಪ್ರೊಟೆಕ್ಟರ್ ಯೂಸ್ ಮಾಡಿ 60 ಡಿಗ್ರಿಗೆ ಏನು ಮಾಡೋಣ, ನಾವು ಹೈಟನ್ನು ಡ್ರಾ ಮಾಡಬೇಕಾಗ್ತದೆ ಎಲ್ಲ ಎಂಡ್ಗಳಿಂದ. ಓಕೆನಾ? ಸೊ ಇಲ್ಲಿ ನೋಡಿ 60 ಡಿಗ್ರಿ ಇಲ್ಲಿದೆ. ಸೊ ಈ ರೀತಿ 60 ಡಿಗ್ರಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಪ್ಯಾರಲ್ ಆಗಿ ನಾವು ಡ್ರಾ ಮಾಡಬೇಕಾಗ್ತದೆ ಇಲ್ಲಿ. ಓಕೆ, ಈ ಹೈಟ್ ಎಷ್ಟಿದೆ ಅಷ್ಟೇ. ಸೊ ಹೈಟ್ ಎಷ್ಟಿದೆ, ಅದು 30 mm ಇದೆ. ಸೊ ವಿಲ್ ಡ್ರಾ 30 mm ಟು ದಿ 60 ಡಿಗ್ರಿ. ಸೊ ನೋಡಿರಿ 60 ಡಿಗ್ರಿಯಲ್ಲಿ ಮಾರ್ಕ್ ಮಾಡಿದ್ರೆ ಅದು ದೆನ್ 30 mm, 10, 20, 30 ಎಲ್ಲ ಥಿನ್ ಲೈನ್ಸ್ ಇರಲಿ. ಓಕೆನಾ? ಸೊ ಇಲ್ಲಿ ಪಾಯಿಂಟ್ ಹೈಟ್ ಮಾಡಿದ್ವಿ, ಇಲ್ಲೂ ಹೈಟ್ ಆಯಿತು. ದೆನ್ ಈ ಎಂಡಿಗೂ 60 mm ಮುಗಿದಲ್ಲ, ಅದು ಎಂಡಿಗೆ ಏನು ಮಾಡಬೇಕು, ಪ್ಯಾರಲ್ ಆಗಿ ಮೀನ್ಸ್ ಇಲ್ಲೊಂದು ವರ್ಟಿಕಲ್ ಲೈನ್ ಡ್ರಾ ಮಾಡ್ಕೋಬೇಕು ಪರ್ಪೆಂಡಿಕ್ಯುಲರ್ ಆಗಿ. ಸೊ ಇದನ್ನು ಕೂಡ ನಾವು ಪ್ರೊಟೆಕ್ಟರ್ ಜೊತೆ ಏನು ಮಾಡೋಣ, ಮಾರ್ಕ್ ಮಾಡೋಣ ಈ ರೀತಿ. ಓಕೆನಾ? ಈ ರೀತಿ ಕೋಯಿನ್ಸೈಡ್ ಮಾಡ್ಕೊಳ್ಳಿ ನೀಟಾಗಿ. ಓಕೆ, ಸಿ ದೆನ್ 60 ಇಲ್ಲಿದೆ.
60 ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ದೆನ್ ಇದೆಷ್ಟು ಹೈಟ್ ಇದೆ ನಮ್ಮದು 30. ಸೊ ಅಗೇನ್ ನಾವೇನು ಮಾಡೋಣ 30 mm ಹೈಟನ್ನು ಡ್ರಾ ಮಾಡೋಣ. ವೆರಿ ಥಿನ್ ಲೈನ್ಸ್. ಓಕೆ, ಯೂಸ್ ದಿ ಥಿನ್ ಲೈನ್ಸ್. ಸೊ ಈ ರೀತಿ 10, 20, 30. ಓಕೆನಾ. ಸೊ ಇದಾಯ್ತಾ, 3 ಹೈಟ್ಸ್ಗಳನ್ನು ಡ್ರಾ ಮಾಡಿಬಿಟ್ಟು ಎಲ್ಲ ಎಂಡ್ಗಳಿಗೆ. ದೆನ್ ಈ ಪಾಯಿಂಟ್ಸ್ಗಳನ್ನು ಜಸ್ಟ್ ಜಾಯಿನ್ ಮಾಡಿಬಿಡಿ. ಈ ರೀತಿ ಇಷ್ಟಲ್ಲಿ ಜಾಯಿನ್ ಮಾಡಿಬಿಡಿ. ಓಕೆ, ಸಿ ಇಯರ್. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಪ್ರಿಸಮನ್ನು ಡ್ರಾ ಮಾಡ್ತಿದ್ದೇನೆ ಅಕಾರ್ಡಿಂಗ್ ಟು ದೀಸ್ ಡೈಮೆನ್ಷನ್ಸ್. ಸೊ ಏನು ಮಾಡೋಣ, ಇದಕ್ಕೆ ಪ್ಯಾರಲ್ ಆಗಿ ಈ ಪಾಯಿಂಟ್ದಿಂದ ತೊಗೋಬೇಕಾಗ್ತದೆ. ಸೊ ಅದಕ್ಕೆ ಏನು ಮಾಡೋಣ, ಮತ್ತಾಗೇನು ಪ್ರೊಟೆಕ್ಟರ್ನ ಯೂಸ್ ಮಾಡ್ತೀನಿ ನಾನು ಆ ಎಂಡಿಗೆ. ಸೊ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಸೊ 60 ಡಿಗ್ರಿಲಿದೆ. ಓಕೆ, ಸಿ ಇಯರ್. ಓಕೆ, ಡನ್. ಸೊ ಇಲ್ಲಾಗೇನು ಏನು ಮಾಡೋಣ, ಲೈನ್ ಡ್ರಾ ಮಾಡ್ಕೋಬೇಕು. ಎಷ್ಟು ಲೆಂತ್ ಇದು ಸೇಮ್ ಇದೆ, ಲೆಂತ್ ಒಂದು ಎಷ್ಟಿದೆ 60 ಇದೆ ಲೆಂತ್. ಸೊ 60 ಡಿಗ್ರಿಲಿದೆ. 60 ಡಿಗ್ರಿಗೆ ಕೋಯಿನ್ಸೈಡ್ ಮಾಡಿ 60 mm ಲೈನನ್ನು ತಿನ್ನಾಗಿ ಡ್ರಾ ಮಾಡ್ಕೊಳ್ಬೇಕು. ಓಕೆನಾ, 60 mm. ಸಿ ಇಯರ್. ಸೊ ಈ ರೀತಿ ಒಂದು ತಿನ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಓಕೆ, ದೆನ್ ಈ ಪಾಯಿಂಟನ್ನು ಇಲ್ಲಿ ಜಾಯಿನ್ ಮಾಡಿಬಿಡಿ. ಓಕೆ, ಡನ್. ಸೊ ಈ ರೀತಿ ಬಾಕ್ಸ್ ರೆಡಿ ಮಾಡ್ಕೊಂಡ್ಬಿಡೋಣ. ದೆನ್ ಏನು ಮಾಡೋಣ, ನಮಗೇನು ವಿಸಿಬಲ್ಸ್ ಲೈನ್ಸ್ ಅದಲ್ಲ ಅವನ್ನೆಲ್ಲ ತಿಕ್ ಮಾಡ್ಕೊತ ಹೋಗೋಣ. ಸೊ ನಮಗೆ ರಿಕ್ವೈರ್ಡ್ ಇರುವಂಥ ಐಸೋಮೆಟ್ರಿಕ್ ರೆಡಿ ಆಗಿಬಿಡ್ತದೆ. ಸೊ ನಾನು ಏನು ಮಾಡಿದ್ದೀನಿ, ಈ ಸೈಡಿಂದ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡೋಣ, ಈ 50 mm 30 mm ಏನಿಲ್ಲ ಇದೆಲ್ಲ ತಿಕ್ ಮಾಡ್ಕೊಂಡ್ಬಿಡ್ತೀನಿ. ಈ ಪೋರ್ಷನನ್ನು ಮಾಡ್ಕೊಂಡ್ಬಿಡೋಣ ಫಸ್ಟಿಗೆ. ಸೊ ಇದೇನು 50 mm ಇದೆಯಲ್ಲ ತಿಕ್ ಮಾಡೋಣ. ಸೊ ಏನೇನು ನಮ್ಮ ತಿಕ್ಕ ಅಂತದಲ್ಲ ಅದನ್ನೆಲ್ಲ ತಿಕ್ಕಾಗಿ ಡ್ರಾ ಮಾಡಿಬಿಡೋಣ. ಸೊ 50 mm ತಿಕ್ ಮಾಡಿದೆ. ದೆನ್ 30 mm ಹೈಟ್ ಇದೆ, ಅದನ್ನು ತಿಕ್ ಮಾಡ್ಕೊಂಡ್ಬಿಡೋಣ. ಓಕೆ, ಸಿ ಇಯರ್. ಓಕೆ, ಇವೆರಡು ಲೈನ್ ತಿಕ್ ಆಯ್ತಾ. ದೆನ್ ನೋಡು, ಸೊ ಈ ಟಾಪ್ ಪೋರ್ಷನ್ ಏನಿದೆ, ಟಾಪ್ ಪೋರ್ಷನ್ ಇದೆಯಲ್ಲ ಈ ಎರಡು ಲೈನ್ಸ್ಗಳು. ಸೊ ಇಲ್ಲಿಂದ ಈ ರೀತಿ 60 ಲೆಂತ್ ಇರುತ್ತೆ. ದೆನ್ 10 mm. ಸೊ ಈ ರೀತಿ 60 ದೆನ್ 10 mm ತೊಗೊಂಡು ಇಲ್ಲೊಂದು ರೆಕ್ಟ್ಯಾಂಗ್ಲರ್ ಏನು ಮಾಡೋಣ, ಇದನ್ನು ಫಾರ್ಮ್ ಮಾಡಿಬಿಡೋಣ. ಸೊ ಇದನ್ನು ಅಪ್ಪರ್ ಸೈಡ್ ಏನಿದೆಯಲ್ಲ ನೀವು ತಿಕ್ ಮಾಡಿಬಿಟ್ರೆ ಲೆಂತ್ ಸೇಮ್ ಇರುತ್ತೆ. ಓಕೆ, ಸೊ ಈ ರೀತಿ ತಿಕ್ ಮಾಡ್ಕೊಳ್ಳಿ. ಓಕೆ, ಡನ್. ಸೊ ಈ 10 mm ತೊಗೋಣ. ಸೊ ಇಲ್ಲಿಂದ ಈ 10 mm ನಾನು ತಿಕ್ಕಾಗಿ ಮಾಡ್ಕೋತೀನಿ ಅದೇ ಲೈನಲ್ಲಿ. ಓಕೆನಾ. ಸೊ ಈ ರೀತಿ ವಿಸಿಬಲ್ ಲೈನ್ಸ್ಗಳನ್ನು ತಿಕ್ ಮಾಡ್ಕೊತ ಹೋಗ್ಬಿಡಿ. ಓಕೆ, ಸೊ ಈ 10 mm ಇಲ್ಲಿ ತಿಕ್ ಮಾಡ್ಕೊಂಬಿಡಿ. ಕ್ಲಿಯರ್ ಆಯಿತಾ. ಸೊ ಈ ಡಿಸ್ಟೆನ್ಸ್ ಎಷ್ಟಿದೆ, ಇದಕ್ಕೆ ಪ್ಯಾರಲ್ ಇದೆ ಅಂದರೆ ಇದು 10 mm ಇರುತ್ತೆ. ಸೊ ಏನು ಫಸ್ಟ್ ಏನು ಮಾಡೋಣ, ಆ 10 mm ಇಲ್ಲಿ ಡ್ರಾ ಮಾಡ್ಕೊಂಬಿಡೋಣ. ಸಿಂಪಲ್. ಓಕೆ, ಡನ್. ಸೊ ಈ ಲೈನನ್ನು ಇಲ್ಲಿ ಜಾಯಿನ್ ಮಾಡಿಬಿಡೋಣ. ಸಿಂಪ್ಲಿ ಈ ಲೈನಲ್ಲಿ ಜಾಯಿನ್ ಮಾಡಿಬಿಡಿ. ಓಕೆ, ಕ್ಲಿಯರ್ ಆಯಿತಾ. ಟಾಪ್ ಪೋರ್ಷನ್ ನಾವು ಕಂಪ್ಲೀಟ್ ಮಾಡಿಬಿಟ್ಟಿವಿ ಇಲ್ಲಿದೆ. ಓಕೆ, ದೆನ್ ನೆಕ್ಸ್ಟ್ ಇಲ್ಲಿ ಬನ್ನಿ. ಸೊ ಈ ಪೋರ್ಷನ್ನ ಡ್ರಾ ಮಾಡೋಣ. ಇಲ್ಲಿ ಈ ಪೋರ್ಷನ್ ಡ್ರಾ ಮಾಡೋಣ. ಸೊ 60 ತಿಕ್ಕಿದೆ, 10 mm ಮೇಲಿದೆ, ದೆನ್ 60, ದೆನ್ ಇಲ್ಲೂ 10 ಇರುತ್ತೆ. ಸೊ ಅದನ್ನು ಫಾರ್ಮ್ ಇಲ್ಲಿ ಕಂಪ್ಲೀಟ್ ಮಾಡಿಬಿಡ್ತೀನಿ. ಸೊ ಸಿ ಇಯರ್, ಸಿಂಪಲ್. ಸೊ 60 mm. ಓಕೆ, ಈ ಲೈನ್ ನಾನು ತಿಕ್ ಮಾಡಿದೆ. ದೆನ್ 10 mm ಮೇಲ್ಗಡೆ. ಸೊ ಇದೇ ಲೈನ್ ಮೇಲೆ 10 mm ನಾವು ತಿಕ್ ಮಾಡಿಬಿಡೋಣ. ಸಿ ಇಯರ್. ಸೊ ರೀತಿ 10 mm ಟಿಕ್ ಮಾಡ್ಕೊಂಬಿಡಿ. ಕ್ಲಿಯರ್ ಆಗುತ್ತೆ. ದೆನ್ ಇದು ಎಷ್ಟಿರುತ್ತೆ, ಇದಕ್ಕೆ ಪ್ಯಾರಲ್ ಇದೆ ಅಂದರೆ ಇದು 10 mm. ಸೊ ಫಸ್ಟ್ ಇದನ್ನು 10 mm ಇಲ್ಲಿ ಡ್ರಾ ಮಾಡ್ಕೊಂಬಿಡೋಣ. ಸೊ ಇದನ್ನು 10 mm ಫಸ್ಟ್ ಇಲ್ಲಿ ಡ್ರಾ ಮಾಡ್ಕೊಂಬಿಡೋಣ. ಓಕೆನಾ. ದೆನ್ ಈ ಲೈನನ್ನು ಆಟೋಮೆಟಿಕ್ಲಿ ನಾವು ಜಾಯಿನ್ ಮಾಡಿಬಿಡೋಣ. ಸಿಯರ್. ಓಕೆ, ಸೊ ಈ ಪೋರ್ಷನ್ ನಮ್ಮದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನೋಡಿ, ಸೊ ಇನ್ನು ಬರೋಣ. ಇಲ್ಲಿ ಈ ಲೈನ್ ಒಂದು ಡ್ರಾ ಮಾಡಬೇಕು, ಇಲ್ಲೊಂದು ಲೈನ್ ಡ್ರಾ ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿ ಈ ರೀತಿ ಡ್ರಾ ಮಾಡ್ಕೋಬೇಕು. ದೆನ್ ಇಲ್ಲಿ ಈ ಪೋರ್ಷನ್ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಅದಕ್ಕೆ ಏನು ಮಾಡೋಣ, ಸೊ ಇಲ್ಲಿಂದ ಇದಕ್ಕೆ ಪ್ಯಾರಲ್ ಆಗಿ ಡ್ರಾ ಮಾಡಬೇಕು. ಸ್ಕೇಲ್ ಏನು ಡ್ರಾ ಮಾಡಬೇಕು ಅಥವಾ ಪ್ರೊಟೆಕ್ಟರ್ನ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಪ್ರೊಟೆಕ್ಟರ್ನ ಈ ಪಾಯಿಂಟಿಗೆ ಕೋಇನ್ಸೈಡ್ ಮಾಡ್ಬೇಕಂತೇಳಿ. ಸೊ ಈ ರೀತಿ ಕೋಇನ್ಸೈಡ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ 60 ಡಿಗ್ರಿ ತೊಗೋಬೇಕು ಯಾವಾಗಲೂ. ಸೊ ಇಲ್ಲಿ ನೋಡಿ 60 ಡಿಗ್ರಿ ಇಲ್ಲಿದೆ. ಓಕೆನಾ. ಸೊ ಈ ರೀತಿ 60 ಡಿಗ್ರಿ ತೊಗೊಳ್ಬೇಕು. ಅದರ್ವೈಸ್ ಯು ಕ್ಯಾನ್ ಟೇಕ್ ಅ ಪ್ಯಾರಲಲ್. ಸೊ ಇಲ್ಲಿ ಪ್ಯಾರಲ್ ಆಗಿ ಹೊಡ್ಕೊಳ್ಬೋದು. ಸೊ ಇಲ್ಲಿಂದ ನಮಗೆ ಕ್ಯಾಲ್ಕುಲೇಟ್ ಮಾಡೋದು ಸಿಗುತ್ತೆ ಎಷ್ಟದೆ ಟೋಟಲು 30 ಇದೆ. ಸೊ ಆಲ್ರೆಡಿ ಇಲ್ಲಿಂದ 10 ಇದೆ ಅಂದರೆ ಇಟ್ ಮೀನ್ಸ್ ಇದು ಎಷ್ಟಿರುತ್ತೆ 20 mm. ಓಕೆ, ಸೊ 60 ಡಿಗ್ರಿ ನಾವೇ ಮಾಡೋಣ, ಇಲ್ಲಿ 20 mm ಏನು ಮಾಡೋಣ, ಈ ರೀತಿ ಒಂದು ಪ್ಯಾರಲ್ ಲೈನ್. ಸೊ ಬಿಸೈಡ್ ಲೈನಿಗೆ ಏನಿದೆ ಪ್ಯಾರಲ್ ಆಗಿರುತ್ತೆ ಇದು. ಓಕೆನಾ. ಸೊ ಈ ರೀತಿ 20 mm ಡ್ರಾ ಮಾಡ್ಕೊಂಬಿಡಿ. ಕ್ಲಿಯರ್ ಆಯಿತಾ. ಸೊ ಈ ಲೈನ್ ನಮ್ಗೆ ಹೋಗ್ತಾ ಇದ್ದು. ಸೊ ಈ ಲೈನ್ ಎಲ್ಲಿ ಜಾಯ್ನ್ ಆಗಿದೆ, ಸಿ ಹೈಟಿಗೆ ಬಂದಿಲ್ಲ, ಜಾಯ್ನ್ ಆಗಿದೆ. ಸಿಂಪ್ಲಿ ಅದನ್ನು ಈ ರೀತಿ ಪ್ಯಾರಲ್ ಇಟ್ಕೊಳ್ಳಿ. ಸೊ ಇಟ್ಕೊಂಡನ್ನು ಜಾಯ್ನ್ ಮಾಡಿಬಿಡೋಣ. ಓಕೆ, ಸೊ ಈ ರೀತಿ ಈ ಲೈನ್ ಜಾಯ್ನ್ ಮಾಡೋಣ. ಈ ಎಲ್ ಶೇಪ್ ನಿಮ್ಗೆ ಕಂಪ್ಲೀಟ್ ಆಯಿತು. ಓಕೆ, ಈ ಪೋರ್ಷನ್ ಕಂಪ್ಲೀಟ್ ಆಯಿತಾ. ದೆನ್ ನೆಕ್ಸ್ಟ್ ಇಲ್ಲಿ ಬರೋಣ. ಸೊ ಈ ಲೈನ್ ಇದಕ್ಕಿದೆ, ಇದಕ್ಕೆ ಪ್ಯಾರಲ್ ಆಗಿದೆ. ಸೊ ಇದು ಎಷ್ಟಿರುತ್ತೆ ಅಂದರೆ 20 ಇರುತ್ತೆ. ಇಲ್ಲಿಂದ ಇದೆ. ಸೊ ಇದಕ್ಕೆ ಇದು ಪ್ಯಾರಲ್ ಬೇಕು. ಹಾಗೆ ನಾನು ಏನು ಮಾಡ್ತೀನಿ, ಇಲ್ಲಿ ಪ್ರೊಟೆಕ್ಟರ್ನ ಈ ಪಾಯಿಂಟಿಗೆ, ಸೊ ಎಲ್ಲಿಂದ ಬೇಕಲ್ಲ ಆ ಲೈನಿಗೆ ಏನು ಮಾಡಬೇಕು, ಅಲ್ಲಿ ಪಾಯಿಂಟಿಗೆ ಹೋಗಿ ಈ ರೀತಿ ಕೋಇನ್ಸೈಡ್ ಮಾಡ್ಕೊಳ್ಬೇಕು. ಹಾಗೇನು 60 ಡಿಗ್ರಿ ಇಲ್ಲಿದೆ ನೋಡಿ. ಓಕೆನಾ. ಈ ರೀತಿ 60 ಡಿಗ್ರಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಕ್ಲಿಯರ್ ಆಯಿತಾ. ಸೊ ಇಲ್ಲಿಂದ ಏನು ನಾವು ಎಷ್ಟು ಮಾಡ್ಕೋಬೇಕು, ಇದೆಷ್ಟಿದೆ 20 ಇದೆ ಅಷ್ಟೇ. ನಾವು ಇಲ್ಲಿಂದ ಈ ಕೋಇನ್ಸೈಡ್ ಮಾಡ್ಕೊಂಡು 20 mm ಲೈನನ್ನು ಡ್ರಾ ಮಾಡ್ಕೋಬೇಕು. 60 ಡಿಗ್ರಿ ಕೋಇನ್ಸೈಡ್ ಮಾಡ್ಕೋಬೇಕು. ರೈಟ್.
ಸೊ 20 mm ನೀವು ತಿಕ್ಕಾಗಿ ಹೊಡೀರಿ, ಯಾಕಂದರೆ ನಮಗೆ ಕಾಣ್ತದ ಲೈನ್. ಓಕೆನಾ, ಡನ್. ಸೊ ಇಲ್ಲಿ ನೋಡಿ ಈ ಲೈನ್ ಬಂತು. ದೆನ್ ಇದು ನೋಡಿ ಈ ಎಜ್ಜಿಂದ ಇಲ್ಲಿ ಜಾಯಿನ್ ಮಾಡಿಬಿಡೋದು. ಸೊ ಈ ಎಜ್ ಇನ್ನೊಂದು ಓಪನ್ ಇದೆ, ಸೊ ಇಲ್ಲಿ ಜಾಯಿನ್ ಮಾಡಿಬಿಡ್ತೀನಿ, ಆ ಲೈನ್ ಕಂಪ್ಲೀಟ್ ಆಗಿಬಿಡ್ತದೆ. ಓಕೆನಾ, ಸಿಂಪಲ್. ಸಿ ಎ ಜಸ್ಟ್ ಇದನ್ನು ತಿಕ್ಕಾಗಿ ಡ್ರಾ ಮಾಡಿಬಿಡಿ, ವಿಸಿಬಲ್ ಇದೆ. ಓಕೆ, ಡನ್. ಸೊ ನೆಕ್ಸ್ಟ್ ನೋಡಿ ಈ ಪೋರ್ಷನ್ ಡ್ರಾ ಮಾಡಬೇಕು. ಸೊ ಈ ಲೈನ್ ನೋಡಿ ಈ ರೀತಿ ಬಂದು ಇಲ್ಲಿ ನಡ್ಕೊಂಡು ಪೋರ್ಷನ್ ಇದಕ್ಕೆ ಈ ಲೈನನ್ನು ಏನು ಮಾಡ್ತೀನಿ ನಾನು ತಿನ್ನಾಗಿ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ, ಸೊ ಏನು ಪೋರ್ಷನ್ಸ್ ಇರುತ್ತೆ ಅಂದರೆ ತಿಕ್ ಮಾಡೋಕ್ಕೆ ಬರೋಲ್ಲ, ಜಸ್ಟ್ ರೆಫರೆನ್ಸ್ ಲೈನಾಗಿ ಡ್ರಾ ಮಾಡ್ಕೊಳ್ಳಿ. ಅಲ್ಲಿಂದ ಜಸ್ಟ್ ರೆಫರೆನ್ಸ್ ಲೈನ್ ತೊಗೊಂಬಿಟ್ಟೆ. ನೆಕ್ಸ್ಟ್ ನೋಡಿ ಈ ಒಂದು ಸ್ಲೈಡನ್ನು ಇಲ್ಲಿ ಮಿಡಲ್ದಿಂದ ತೆಗಿಬೇಕು, ಸೆಂಟರ್ದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಟೋಟಲ್ ಎಷ್ಟಿದೆ, ಇದು 60 ಇದೆ, ಟೋಟಲ್ 60 ಇದೆ. ದೆನ್ ಹಾಫ್ ಮಾಡಿದ್ರೆ ಎಷ್ಟಾಗುತ್ತೆ, 30 mm. ಸೊ ಅದನ್ನು 30 mm ಮಾರ್ಕ್ ಮಾಡ್ಕೊಳ್ಳಿ ಫಸ್ಟಿಗೆ. ಓಕೆ, ಸೊ ಇಯರ್ 30 mm. ಓಕೆನಾ, ಸೆಕೆಂಡ್ ಈ ಸ್ಲೋಪ್ ಏನಿದೆ ಸೆಂಟ್ರಲ್ಲಿದೆ. ಸೊ ಎಷ್ಟಿದೆ ಅದು ಬಿಡ್ತು, ಅದು ಈ ಸ್ಲೋಪದ್ದು ಎಷ್ಟು ಬಿಡ್ತಿದೆ, 10 mm ಇದೆ. ಈ 30 ಪಾಯಿಂಟ್ ಎಲ್ಲಿ ಮಾಡಿದ್ರೆ ಅಲ್ಲಿ 5 mm ಆ ಸೈಡ್, 5 mm ಆ ಸೈಡ್ ಮಾಡಿದ್ರೆ ನಮ್ಮ ಟೋಟಲ್ 10 mm ಒಂದು ಬಿಡ್ತಿರುವಂಥ ಸ್ಲೋಪ್ ನಿಮ್ಗೆ ಸಿಕ್ಬಿಡುತ್ತೆ. ಸೊ 5 mm ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇಲ್ಲೊಂದು ರೆಫರೆನ್ಸ್ ಪಾಯಿಂಟ್, ದೆನ್ ದಿಸ್ ಒಂದು ರೆಫರೆನ್ಸ್ ಪಾಯಿಂಟ್. ಓಕೆನಾ, ಸೊ ಇದನ್ನ ಬಿಡುತ್ತಿದ್ದಿಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲೇ. ಓಕೆ, ದೆನ್ ಈ ಲೈನ್ ತೊಗೊಂಬಿಡೋಣ. ಸೊ ಈ ಲೈನ್ ಏನಿದೆ ಇದಕ್ಕೆ ಪ್ಯಾರಲ್ ಆಗಿದೆ. ಸೊ ಇದು ಎಷ್ಟಿರುತ್ತೆ ಹಂಗಾರೆ 20 mm ಇರುತ್ತೆ. ಅದರ್ವೈಸ್ ಈ ಲೈನಿಗೆ ಟಚ್ ಆದರೂ ನಡೀತೀವಿ. ಸೊ ಹಾಗೆ ನಾನು ಏನು ಮಾಡ್ತೀನಿ, ಇಲ್ಲಿ ಪ್ರೊಟೆಕ್ಟರ್ನ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಅದರ್ವೈಸ್ ಯು ಕ್ಯಾನ್ ಯೂಸ್ ದಿ ಸ್ಕೇಲ್. ಸೊ ಸ್ಕೇಲನ್ನು ನೀವು ಪ್ಯಾರಲ್ ಆಗಿ ತೊಗೊಂಡು ಹೇಳಿದ್ರು ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ 60 ಡಿಗ್ರಿಯಲ್ಲಿದೆ ನೋಡಿ, ಇಲ್ಲಿದೆ. ಓಕೆನಾ, ಸೊ ಈ ರೀತಿ 60 ಡಿಗ್ರಿ ಮಾರ್ಕ್ ಮಾಡ್ಕೊಳ್ಳಿ ಈ ಪಾಯಿಂಟ್ದಿಂದ. ಸೊ ಏನು ನಾವು ರೆಫರೆನ್ಸ್ ಲೈನ್ ನೋಡೋದಿಲ್ಲ, ಅಲ್ಲಿ ಜಾಯಿನ್ ಮಾಡಿಬಿಟ್ರೆ ಎಷ್ಟಿರುತ್ತೆ, ಅದು ಎಕ್ಸಾಕ್ಟ್ 20ನೇ ಬರುತ್ತೆ. ಓಕೆ, ಯು ಕ್ಯಾನ್ ಚೆಕ್ ಇಟ್, ರೈಟ್. ಸಿ ಎ ಸೊ ಈ ರೀತಿ 20 mm ಈ ಲೈನನ್ನು ಡ್ರಾ ಮಾಡ್ಕೊಂಬಿಡಿ. ಕ್ಲಿಯರ್ ಆಯಿತಾ? ದೆನ್ ಈ ಲೈನ್ ಡ್ರಾ ಮಾಡ್ಕೊಣ. ದಟ್ ಈಸ್ ಹೌ ಮಚ್, 30 ಇದೆ. ಸೊ ಅದನ್ನು ಇಲ್ಲಿ ನಾವು ತೊಗೋಬೇಕಾಗ್ತದೆ ಇದಕ್ಕೆ ಪ್ಯಾರಲ್ ಆಗಿ. ಸೊ ಹಾಗೆ ನಾವು ಪ್ಯಾರಲ್ ಬಗ್ಗೆ ಮಾತಾಡುತ್ತೀವಿ ಅಂದರೆ ಏನು ಮಾಡೋಣ, ಪ್ರೊಟೆಕ್ಟರ್ನ ಯೂಸ್ ಮಾಡೋಣ. ಸೊ ಪ್ರೊಟೆಕ್ಟರ್ನ ಯಾವ ರೀತಿ ಸೆಟ್ ಮಾಡೋದು ನೋಡಿ, ಈ ಪಾಯಿಂಟ್ದಿಂದ ಬೇಕು ನಮಗೂ. ಸೊ ಈ ರೀತಿ ಸೆಟ್ ಮಾಡ್ಕೊಳ್ಳಿ, ಈ ರೀತಿ. ಓಕೆನಾ, ಸಿ ಇಯರ್ ಜಸ್ಟ್ ಪ್ಯಾರಲ್ ಇಟ್ಕೊಳ್ಳಿ. 60 ಡಿಗ್ರಿಯಲ್ಲಿದೆ ನೋಡಿ, ಸಿ ಇಯರ್ 60 ಇಲ್ಲಿದೆ. ಸೊ ಈ ರೀತಿ ಒಂದು ರೆಫರೆನ್ಸ್ ಪಾಯಿಂಟ್ ಮಾಡ್ಕೊಳ್ಳಿ. ಓಕೆ, ದೆನ್ ರಿಮೂವ್ ಮಾಡಿಬಿಡ್ರಿ. ಸೊ ಈ ಲೈನ ಡ್ರಾ ಮಾಡ್ತಾ ಇದ್ದೀನಿ, ಎಷ್ಟಿದೆ 30 mm. ಸೊ ಇಲ್ಲಿಂದ 60 ಡಿಗ್ರಿಗೆ 30 mm ಅನ್ನು ಡ್ರಾ ಮಾಡ್ಕೊಂಬಿಡೋಣ. ಸೊ ಈ ರೀತಿ ಬಂದು ಕೋಇನ್ಸೈಡ್ ಮಾಡ್ಕೊಳ್ಳಿ. ಓಕೆ, ಸೊ 30 mm ತಿಕ್ಕಾಗಿ ಹೊಡ್ಬಿಡ್ತೀನಿ ನಾನು. ಸಿ ಇಯರ್ ಓಕೆ, ಡನ್. ಸೊ ಈ ಲೈನ್ ನಮ್ಗೆ ಬಂದುಬಿಡ್ತು. ದೆನ್ ಇದು ಎಷ್ಟಿದೆ ನಮಗೆ 10 mm ಇದೆ. ಸೊ 10 mm ಇದಕ್ಕೆ 10 mm ಇದೆ. ಸೊ ಇದಕ್ಕೆ ಪ್ಯಾರಲ್ ಆಗಿದೆ. ಸೊ ನೀವು ಇಲ್ಲೇ ಸ್ಕೇಲ್ದಿಂದನೂ ತೊಗೋಬೋದು, ಬಟ್ ನಾನು ಇಲ್ಲೇ ಅಗೇನ್ ಪ್ರೊಟೆಕ್ಟರ್ನ ಯೂಸ್ ಮಾಡ್ತೀನಿ. ಸೊ ಈ ರೀತಿ ಪ್ರೊಟೆಕ್ಟರ್ ಯೂಸ್ ಮಾಡಿ. ಓಕೆನಾ, ಸೊ ಪ್ರೊಟೆಕ್ಟರ್ ಯೂಸ್ ಮಾಡಿದ್ರೆ ನಿಮಗೆ ಪ್ಯಾರಲಲ್ ಲೈನ್ಸ್ ಈಸಿಯಾಗಿ ಬರುತ್ತೆ. ಸೊ ಇಲ್ಲಿ 60 ಬರುತ್ತೆ. ಓಕೆನಾ, ದೆನ್ ಈ ಲೈನ್ ಡ್ರಾ ಮಾಡ್ತಾ ಇದ್ದೀನಿ ನಾನು. ಇಲ್ಲಿಂದ 60 ಡಿಗ್ರಿ ಕೋಇನ್ಸೈಡ್ ಮಾಡ್ಕೊಳ್ಳಿ ಫಸ್ಟಿಗೆ. ದೆನ್ ಎಷ್ಟು ಹಿಡಿಬೇಕು ಅದನ್ನು 10 mm ತಿಕ್ ಲೈನನ್ನು ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಸೊ ನೀಟಾಗಿ ಕೋಇನ್ಸೈಡ್ ಮಾಡ್ಕೊಳ್ಳಿ. ಸೊ 10 mm ಸಿ ಇಯರ್. ಓಕೆ, ಡನ್. ಸೊ ಈ 10 mm ಡ್ರಾ ಮಾಡ್ಕೊಂಡ್ಬಿಟ್ರೆ ಓಕೆ. ನೆಕ್ಸ್ಟ್ ನೋಡಿ ಈ ಪಾಯಿಂಟ್ದಿಂದ ಈ ಲೈನಿಗೆ ಜಾಯಿನ್ ಮಾಡಬೇಕು. ಎಲ್ಲಿದೆ ಈ ಪಾಯಿಂಟು, ಇಲ್ಲಿದೆ ನೋಡಿ. ಇಲ್ಲಿಂದ ಇದಕ್ಕೆ ಜಸ್ಟ್ ಜಾಯಿನ್ ಮಾಡಿಬಿಡಿ, ಸಿ ಇಯರ್. ಓಕೆ, ಡನ್. ಸಿ ಆಯಿತಾ? ದೆನ್ ನೋಡಿ ಈ ಪಾಯಿಂಟ್ ಎಲ್ಲಿ ಜಾಯ್ನ್ ಆಗಿದೆ, ಇಲ್ಲಿದೆ. ಇಲ್ಲಿ ಅಂದರೆ ಏನು, ಮಿಡ್ ಪಾಯಿಂಟ್ದಿಂದ ಅಥವಾ ಇಲ್ಲಿಂದ ಇದು 10 ಇರುತ್ತೆ. ಓಕೆ, ಯು ಕ್ಯಾನ್ ಮೇಜರ್ ಇಟ್, 10 ಇರುತ್ತೆ. ಸೊ ಈ ಪಾಯಿಂಟ್ದಿಂದ ಈ ಎಜ್ಜನ್ನು ಏನು ಮಾಡೋಣ, ಜಾಯಿನ್ ಮಾಡಿಬಿಡೋಣ. ಓಕೆನಾ, ಸಿ. ಓಕೆ, ಡನ್. ಸೊ ನೆಕ್ಸ್ಟ್ ಏನು ನೋಡಿರಿ, ಮತ್ತೆ ಏನೇನು ತಿಕ್ ಮಾಡ್ಬೇಕು ನಾವು ಲೈನ್ಸ್ಗಳನ್ನು. ಈ ಲೈನ್ ತಿಕ್ ಆಗ್ಬೇಕು ನಮ್ಮದು. ಸೊ ಆ ಲೈನ್ ಎಲ್ಲಿದೆ, ಇಲ್ಲಿದೆ. ಓಕೆನಾ, ಸೊ ಲೈನ್ ಫಸ್ಟಿಗೆ ಏನು ಮಾಡೋಣ, ತಿಕ್ ಮಾಡಿಬಿಡ್ತೀನಿ ನಾನು. ವಿಸಿಬಲ್ ಲೈನ್ಸ್ ಎಲ್ಲ ತಿಕ್ ಲೈನ್ ಡ್ರಾ ಮಾಡಬೇಕು. ಮತ್ತೆ ಎಲ್ಲಿದೆ ನೋಡಿ. ಓಕೆ, ಗುಡ್. ಸೊ ಇಲ್ಲೇ ಈ ಲೈನನ್ನು ಏನು ಮಾಡೋಣ, ತಿಕ್ಕಾಗಿ ಮಾಡೋಣ. ಕ್ಲಿಯರಾ? ಸೊ ಸಿ ಇಯರ್. ಓಕೆ, ಡನ್. ಸಿ. ಸೊ ಇವಾಗ ನಿಮ್ದು ಏನೈತಿ ಇಲ್ಲಿ ಐಸೋಮೆಟ್ರಿಕ್ ಬ್ಲಾಕ್ ಕಂಪ್ಲೀಟ್ ಆಯಿತು. ಸೊ ಅನ್ವಾಂಟೆಡ್ ಲೈನ್ಸ್ಗಳನ್ನು ಎರೇಸ್ ಮಾಡಿಬಿಡಿ. ಸೊ ಈ ರೀತಿ ಅನ್ವಾಂಟೆಡ್ ಲೈನ್ಸ್ಗಳನ್ನು ಎರೇಂಜ್ ಮಾಡಿ ದೆನ್ ವಿಸಿಬಲ್ ಲೈನ್ಸ್ಗಳನ್ನು ತಿಕ್ ಮಾಡ್ಕೊಳ್ಳಿ. ಈ ರೀತಿ ಏನಾಗುತ್ತೆ, ನಿಮ್ಮದೊಂದು ಬಾಕ್ಸ್ ಮೆಥಡಲ್ಲಿ ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಕಂಪ್ಲೀಟ್ ಮಾಡಿಕೊಟ್ಟೆ. ಸೊ ಹೀಗೆ ಮಾಡೋಣ, ಡ್ಯಾಮೇಸ್ಟಿಂಗ್ ಮಾಡಿಬಿಡ್ತೀನಿ. ಓಕೆನಾ, ಸೊ ಈ ರೀತಿ ಡ್ಯಾಮೇಸ್ಟಿಂಗ್ ಮಾಡ್ಕೊಳ್ಳಿ. ಐ ಥಿಂಕ್ ಸೊ ನಿಮ್ದು ಏನೈತಿಲ್ಲ ಇಲ್ಲಿಗೆ ಈ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಕಂಪ್ಲೀಟ್ ಮಾಡಿಕೊಟ್ಟೆ. ಐ ಥಿಂಕ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡೇನೆ. ಸೊ ಹಾಗಿದ್ರೆ ಒಂದು ಲೈಕ್ ಮಾಡಿ, ಹಾಗೂ ಈ ವಿಡಿಯೋನ ಆದಷ್ಟು ಭಾಳಷ್ಟು ವಿದ್ಯಾರ್ಥಿಗಳಿಗೆ, ITI ಡಿಪ್ಲೊಮಾ ಇಂಜಿನಿಯರ್ ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡಿ. ಹಾಗೂ ಇವತ್ತು ನಮ್ಮ ಒಂದು ವಿಡಿಯೋಗೆ ಯಾರು ಹೊಸದಾಗಿ ನ್ಯೂ ಕಮರ್ಸ್ ಯಾರು ನಮ್ಮ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಲ್ಲ, ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಏಕೆಂದರೆ ನಾವು ಯಾವುದೇ ಒಂದು ನ್ಯೂ ವಿಡಿಯೋನ ಅಪ್ಲೋಡ್ ಮಾಡಿದರೆ ಆ ಥರ ಒಂದು ನೋಟಿಫಿಕೇಷನ್ ಕ್ವಿಕ್ಕಾಗಿ ನಿಮಗೆ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.